ಎಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದಲ್ಲ, ಯಾಕೆ ಈ ರಾಮ ಮಂದಿರ ವಿಚಾರಕ್ಕೆ ಕಾಂಗ್ರೆಸ್ ಈ ಥರ ಆಡ್ತಾ ಇದೆ ಅನ್ನುವಂಥ ವಿಚಾರ ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು. 1948ರಿಂದ ಒಂದು ಜಲ ಕೇಳಿಬಿಡ್ತೀನಿ. ಅದಾದ ನಂತರ ಯತ್ನಾಳ್ ಅವರು ಏನು ಟ್ವೀಟ್ ಮಾಡಿದ್ದಾರೆ ಅದನ್ನು ಕೂಡ ಹೇಳೋಣ. ಕಾಂಗ್ರೆಸ್ನ ರಾಮ ಮಂದಿರ ಉದ್ಘಾಟನೆ ಆಹ್ವಾನ ತಿರಸ್ಕಾರ. ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದ ಶಾಸಕ ಯತ್ನಾಳ್. ಕಾಂಗ್ರೆಸ್ನೇ ಒಂದು ನಿರ್ಧಾರ ಕೈಗೊಂಡಿತ್ತು, ನಾವು ಉದ್ಘಾಟನಾ ಸಮಾರಂಭಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ನ ನೈಜ ಮನಸ್ಥಿತಿ ಇದು. ಇದಕ್ಕಿಂತ ಉತ್ತಮ ಉದಾಹರಣೆ ಮತ್ತೊಂದು ಬೇಕಿಲ್ಲ. ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಇದು ಹಿಂದೂ ವಿರೋಧಿ ನಿಲುವು. ಇಡೀ ದೇಶದಲ್ಲೇ ಹಬ್ಬದ ವಾತಾವರಣ ಇದೆ. ರಾಮ ಮಂದಿರ ನಿರ್ಮಾಣವಾಗುತ್ತೆ ಅಂತ ಹೇಳಿ ಎಲ್ಲರೂ ಸಂಭ್ರಮ ಪಡ್ತಾ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ ತನ್ನ ನೈಜ ಮನಸ್ಥಿತಿಯನ್ನು ತೋರಿಸಿದೆ ಅನ್ನುವಂಥದ್ದು. ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ACC ಅಧ್ಯಕ್ಷರಿಗೆ ಮತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂಥ ಅಧೀರ್ ರಂಜನ್ ಚೌಧರಿ ಅವರಿಗೆ ಆಹ್ವಾನವನ್ನು ಕೊಟ್ಟಿತ್ತು. ಮೊನ್ನೆ ತನಕ ಸೋನಿಯಾ ಗಾಂಧಿ ಅವರು ಹೋಗ್ತಾರೆ ಅನ್ನುವಂಥ ಮಾತಿತ್ತು. ಇದೀಗ ಸೋನಿಯಾ ಗಾಂಧಿ ಹೋಗೋದಿಲ್ಲ, ಕಾಂಗ್ರೆಸ್ನ ಯಾರು ಕೂಡ ಹೋಗೋದಿಲ್ಲ ಅಂತ. ಈ ನಡುವೆ DK ಶಿವಕುಮಾರ್ ಹೇಳಿದರು, ನನಗೆ ಆಹ್ವಾನ ಬಂದಿಲ್ಲ, ನಾನು ಕೂಡ ರಾಮಭಕ್ತ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಹೇಳಿದರು, ಈ ಹಿಂದೆ ಹೇಳಿದರು, ನನಗೆ ಆಹ್ವಾನ ಬಂದಿಲ್ಲ, ಬಂದರೆ ನೋಡೋಣ ಅಂತ ಹೇಳಿದರು. ಇನ್ನು ಅನೇಕರು ನಾವು ಹೋಗ್ತೀವಿ, ಹೋಗಲ್ಲ, ಈ ಥರ ಇತ್ತು. ಇದೀಗ ಅಧಿಕೃತ ಅಂತಂದರೆ ಒಂದು ಸಲ ನಿನ್ನೆ ಅವರು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ, ನಾವು ಹೋಗಲ್ಲ. ಯಾಕೆ ಅನ್ನೋ ಕಾರಣ ಕೂಡ ಕೊಟ್ಟಿದ್ದಾರೆ. ಇದು BJP ಮತ್ತು RSS ಪ್ರೇರಿತ ರಾಜಕೀಯವಾಗಿದೆ, ರಾಜಕೀಯ ಅಡಗಿದೆ. ಶ್ರೀರಾಮನ ಮಂದಿರವನ್ನು ರಾಜಕೀಯ ಉದ್ದೇಶಗಳಿಗಾಗಿ ಬಳಸ್ಕೊಳ್ತಾ ಇದ್ದಾರೆ, ಹಾಗಾಗಿ ನಾವು ಹೋಗೋದಿಲ್ಲ. ಅದರ ಹೊರತಾಗಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಬಗ್ಗೆ ನಮಗೆ ಗೌರವವಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದು ಇವರ ಟ್ವೀಟ್. ಹೀಗಾಗಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಸರ್, ನೀವು ರಾಮ ಮಂದಿರ ವಿಚಾರವಾಗಿ ನೀವು ಪಕ್ಷದ ಒಟ್ಟಿಗೆ ನಿಲ್ತೀವಿ ಅಂತ ಹೇಳಿದ್ದೀರಾ. ಪಕ್ಷದ ತೀರ್ಮಾನವನ್ನು ನಾವು ಪಕ್ಷದ ತೀರ್ಮಾನ ಏನಿದೆ ಆ ತೀರ್ಮಾನವೇ ನಮ್ಮ ತೀರ್ಮಾನ. ನಾವು ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ, ಅವರು ರಾಜಕೀಯ ಮಾಡಕ್ ಹೊರಟಿದ್ದಾರೆ. ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿಕೊಂಡು ಶ್ರೀರಾಮಚಂದ್ರನ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದಾರಲ್ಲ, ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇನೆ. ಶ್ರೀರಾಮಚಂದ್ರನ ನಾವೆಲ್ಲ ಶ್ರೀರಾಮಚಂದ್ರನ ಭಕ್ತರೆ. ನಿಮ್ಮ ತೀರ್ಮಾನವನ್ನ ಇವರು ದುರ್ದೈವ. ಸರ್, ನೀವು ರಾಮ ಮಂದಿರ ವಿಚಾರವಾಗಿ ನೀವು ಪಕ್ಷದ ಒಟ್ಟಿಗೆ ನಿಲ್ತೀವಿ ಅಂತ ಹೇಳಿದ್ದೀರಾ. ಪಕ್ಷದ ತೀರ್ಮಾನವನ್ನು ನಾವು ಪಕ್ಷದ ತೀರ್ಮಾನ ಏನಿದೆ ಆ ತೀರ್ಮಾನವೇ ನಮ್ಮ ತೀರ್ಮಾನ. All the union ministers are condemning what you have said, so that you won't boycott it. They have said it's a crime against ನಾವು ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ, ಅವರು ರಾಜಕೀಯ ಮಾಡಕ್ ಹೊರಟಿದ್ದಾರೆ. ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿಕೊಂಡು ಶ್ರೀರಾಮಚಂದ್ರನ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದಾರಲ್ಲ, ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇನೆ. ಶ್ರೀರಾಮಚಂದ್ರನ ನಾವೆಲ್ಲ ಶ್ರೀರಾಮಚಂದ್ರನ ಭಕ್ತರೆ. ಅದು ಅವರು ಯಾವ ಕಾರಣಕ್ಕೆ ಹೋಗ್ತಿಲ್ಲ ಅಂತಕ್ಕಂಥ ಬಹುಶಃ ಸಾರ್ವಜನಿಕರು ಅವರೇ ಹೇಳ್ತಾರೆ. ನನಗೆ ಅವ್ರ ಪಕ್ಷದ ತೀರ್ಮಾನ ನನಗೆ ಸಂಬಂಧ ಇಲ್ಲ. ಇದು ಈ ಒಂದು ರಾಮ ಮಂದಿರದ ಉದ್ಘಾಟನೆ ಏನಿದೆ, ಇಡೀ ದೇಶದಾದ್ಯಂತ ಜನರ ಒಂದು ನಿರೀಕ್ಷೆ ಇದ್ದಂಥದ್ದು. ಹಲವಾರು ವರ್ಷಗಳಿಂದ ನಡೀತಾ ಇರತಕ್ಕಂಥ ಈ ಗೊಂದಲ ಏನಿದೆ, ಅದಕ್ಕೆ ಸುಪ್ರೀಂ ಕೋರ್ಟ್ನಿಂದ ಏನು ತೆರೆ ಎಳೆದಿದ್ದಾರೆ. ಅದರಿಂದ ಇಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯ ನಾಡ ಹಬ್ಬ ಅಂತಕ್ಕಂಥದ್ದು, ದೇಶದ ಹಬ್ಬ ಇದು, ಭಾರತದ ಹಬ್ಬ ಇದು, ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ನಂದು ಅಭಿಪ್ರಾಯ, ರಾಮ ಮಂದಿರ ಉದ್ಘಾಟನೆಯ ಒಂದು ಉತ್ಸಾಹ ಏನಿದೆ, ನಿಜವಾದ ರಾಮರಾಜ್ಯವನ್ನು ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ಜನಾಭಿಪ್ರಾಯ ಏನಿದೆ, ಆ ಜನಾಭಿಪ್ರಾಯಕ್ಕೆ ನಾನು ಧ್ವನಿಗೂಡಿಸ್ತೀನಿ. ಅದು ಅವರು ಯಾವ ಕಾರಣಕ್ಕೆ ಹೋಗ್ತಿಲ್ಲ ಅಂತಕ್ಕಂಥ ಬಹುಶಃ ಸಾರ್ವಜನಿಕರು ಅವರೇ ಹೇಳ್ತಾರೆ. ನನಗೆ ಅವ್ರ ಪಕ್ಷದ ತೀರ್ಮಾನ ನನಗೆ ಸಂಬಂಧ ಇಲ್ಲ.
ಇದು ಈ ಒಂದು ರಾಮ ಮಂದಿರದ ಉದ್ಘಾಟನೆ ಏನಿದೆ ಇಡೀ ದೇಶದಾದ್ಯಂತ ಜನರ ಒಂದು ನಿರೀಕ್ಷೆ ಇದ್ದಂಥದ್ದು. ಹಲವಾರು ವರ್ಷಗಳಿಂದ ನಡೀತಾ ಇರತಕ್ಕಂಥ ಈ ಗೊಂದಲ ಏನಿದೆ, ರಾಮ ಮಂದಿರದ ಒಂದು ವಿಶೇಷ ಸಂದರ್ಭ, ಅಲ್ಲಿ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ಆಮಂತ್ರಣ ಇದ್ದರೂ ಸಹ ನಾವು ಹೋಗೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಅವರ ನಿಲುವನ್ನು ನಾವು ಖಂಡಿಸ್ತೇನೆ. ಎಲ್ಲರ ಇಚ್ಛೆ ಇದೆ ರಾಮರಾಜ್ಯ ಆಗಬೇಕು. ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಅವರು ಹೋಗೋದಿಲ್ಲ ಅಂತ ನಿರ್ಧಾರ ಮಾಡಿದ್ದು ಬಹುತೇಕ ಅದು ಅನಿರೀಕ್ಷಿತ ಅಂತ ಅನಿಸೋದಿಲ್ಲ ನನಗೆ. ಶ್ರೀರಾಮ ಅನ್ನೋದೇ ಕಾಲ್ಪನಿಕ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟವರು ಕಾಂಗ್ರೆಸ್ನವರು, ಮತ್ತು ಶ್ರೀರಾಮ ದೇವಸ್ಥಾನಕ್ಕೆ ಶಿಲಾನ್ಯಾಸ ಮಾಡುವ ಸಂದರ್ಭದಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಿ ಸದನಕ್ಕೆ ಬಂದವರೇ ಕಾಂಗ್ರೆಸ್ನವರು, ಪುಣ್ಯಾತ್ಮರು. ಹಾಗಾಗಿ ಅವರ ಭಾವನೆಗಳು ಶ್ರೀರಾಮ ಮಂದಿರ ಆಗುವುದನ್ನು ಸಹಿಸಲಿಕ್ಕೆ ಆಗದಿರುವಂಥ ಮಾನಸಿಕತೆ. ಅಲ್ಲಿಂದ ಇಲ್ಲಿಯವರೆಗೆ ಅವರು ಮಾಡಿರುವಂಥ ನಡವಳಿಕೆಗಳನ್ನು ನೋಡಿ ಸಿದ್ದರಾಮಯ್ಯನವರು ಶ್ರೀರಾಮ ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನುವಂಥ ಮಾನಸಿಕತೆಯಲ್ಲೇ ಇದ್ದರು. ಆದರೆ ಕಾಂಗ್ರೆಸ್ ಅವರು ಕೆಳಸ್ತರದ ಕಾರ್ಯಕರ್ತರು ಹಿಂದೂಗಳು ಅಂತ ಹೇಳ್ತುಕೊಂಡವರೆಲ್ಲ ಶ್ರೀರಾಮ ಮಂದಿರದ ಬಗ್ಗೆ ಆಶಯವನ್ನು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇರುವುದನ್ನು ನಾನು ಕಂಡಿದ್ದೆ. ಇವತ್ತಿನ ಅವರ ಈ ನಿರ್ಧಾರದಿಂದ ಅಲ್ಪಸಂಖ್ಯಾತರನ್ನು ತುಷ್ಟೀಕರಿಸಬೇಕು, ಅವ್ರ ಓಟೆಲ್ಲಿಗೆ ಏನೋ ಡ್ಯಾಮೇಜ್ ಆಗುತ್ತೆ ಏನೋ ಅನ್ನುವ ಕಾರಣಕ್ಕೋಸ್ಕರ ರಾಮನೇ ಇಲ್ಲ ಅಂತ ಹೇಳಿದ್ರ ಜೊತೆ ರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡುವ ಸಂದರ್ಭ